ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನಿಜ್ಜಿ ಕೂಡ್ಲೂರು, ಪುರೋಹಿತರು ಹಾಗೂ ಸಂಸ್ಥಾಪಕರು, ಸರಸ್ವತಿ ಭಾರತೀಯ ಸಂಸ್ಕಾರ ಕೇಂದ್ರ, ಮೈಸೂರು. ಎಲ್ಲರಿಗೂ ವರಸಿದ್ಧಿ ವಿನಾಯಕ ವ್ರತ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣಪತಿ ಪೂಜಾ ವ್ರತ ಪ್ರಾರಂಭ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಯಂ ಮುಹೂರ್ತಃ ಸುಮುಹೂರ್ತೋಸ್ವಿತಿ ಭುವಂತೋ ಮಹಂತೋ ನೃಗೃಹಂತೋ. ಅಯಂ ಮುಹೂರ್ತೋಸ್ತು ಸುಮುಹೂರ್ತೋ ಅಸ್ತು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂದ್ರಿಯಕೋ ಸ್ಮರಾಮಿ. ಯತ್ರ ಯೋಗೀಶ್ವರೋ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀವೃಜಯೋರ್ಭೂತಿರ್ಧಾನುರ್ಮತಿರ್ಮಮ. ಅನನ್ಯಾಶ್ಚಿಂತಯಾಂತಾಮ ಯತಜಾ ಪಾರ್ಯುಪಾಸತೆ ತೇಷಾಂ ನಿತ್ಯಭಿಯುಕ್ತಾನಾಂ ಯೋಗಕ್ಷೇಯಂ ಪ್ರಾಮ್ಯಹಂ. ಸ್ಮೃತೆ ಸಕಲ ಕಲ್ಯಾಣ ಭಾಜನಂ ಯತ್ರ ಜಾಯತೆ ಪುರಸ್ತಮಜಂ ನಿತ್ಯಂ ವ್ರಾಜಾಮಿ ಶರಣಂ ಹರಿಂ. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ಶೇಮಾಮ ಮಂಗಲಂ. ಯೇಷಾಂ ಹೃದಿಸ್ಥೋ ಭಗವನ್ ಮಂಗಳಾಯತನೋ ಹರಿಃ. ಲಾಭಸ್ತೇಷಂ ಜಯಸ್ತೇಷಂ ಕುತಸ್ತೇಷಂ ಪರಾಭವಃ. ಯೇಷಮಿಂದಿರ್ನ ವಾಶ್ಯಾಮೋ ಹೃದಯಸ್ಥೋ ಜನಾರ್ದನಃ. ಆಪಾದಮಾಪಹರತಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ದೇವರನ್ನ ಪ್ರಾರ್ಥನೆಯನ್ನು ಮಾಡಿ ಮಂಟಪದ ಮೇಲೆ ಬಾಳೆ ಎಲೆಯನ್ನ ಹರಡಿ ಅದರ ಮೇಲೆ ಅಕ್ಕಿಯನ್ನ ಇಟ್ಟು ಅದರ ಮೇಲೆ ಓಂಕಾರವನ್ನ ಬರೆದು ಅದರ ಮೇಲೆ ತಂದಿರತಕ್ಕಂತಹ ಮಣ್ಣಿನ ಗಣಪತಿ ಅಥವಾ ಬೆಳ್ಳಿಯ ಗಣಪತಿಗಳನ್ನ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಇಟ್ಟು ಮಹಾಗಣಪತಿಯನ್ನ ಅಲಂಕರಿಸಿ ಆ ಮಂಟಪದ ಪೀಠದ ಮೇಲೆ ಗಣಪತಿಯನ್ನ ಇಡುವುದು. ಶ್ರೀ ವರಸಿದ್ಧಿ ವಿನಾಯಕ ವ್ರತ ಪೂಜಾ ವಿಧಾನ. ಪೂಜೆಗೆ ಕೂತಿರುವವರು ಆಚಮ್ಯವನ್ನ ಮಾಡಿ ಘಂಟಾನಾದವನ್ನ ಮಾಡಿ ಶ್ರೀ ಮಹಾಗಣಪತಿಯನ್ನ ಹಾಗೂ ಗುರುಗಳನ್ನ ಕುಲದೇವತೆಗಳನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಹಾಗೂ ಗಣಪತಿಯ ಮಂಟಪದ ಮುಂದೆ ಇಟ್ಟಿರತಕ್ಕಂತಹ ದೀಪಗಳನ್ನ ಹತ್ತಿಸುವುದು. ಬೋಧಿಪದೇ ವಿರೂಪಸ್ತ್ವಂ ಕರ್ಮ ಸಾಕ್ಷಿ ಹವಗ್ನಕೃತ ಯಾವತ್ ಕರ್ಮ ಸ್ವಸ್ತಿರೋ ಭವ ದೀಪ ಮಹಾಲಕ್ಷ್ಮೀ ನಮಃ. ದೀಪಂ ಪ್ರಜ್ವಾಲ್ಯ. ದೀಪವನ್ನ ಹತ್ತಿಸಿ ದೀಪಕ್ಕೆ ಅರಿಶಿಣ ಕುಂಕುಮ ಹೂವುಗಳನ್ನ ಇಟ್ಟು ಪ್ರಾರ್ಥಿಸುವುದು. ಆಗಮಾರ್ತಂತು ದೇವಾನಾಂ ಗಮನಾತಂತೃಕ್ಷಸಾಂ ಕುರುವೆ ಘಂಟಾನ್ ತತ್ರ ಯವದಾಹ್ವಾನಗಾಂಚನಂ. ಘಂಟಾನಾದನಂ ಕೃತ್ವಾ. ಗಂಟೆಯನ್ನು ಬಾರಿಸಿ ಪೂಜೆಗೆ ಕುಳಿತುಕೊಳ್ಳುವುದು. ಹೂವು ಅಕ್ಷತೆಯನ್ನ ಕೈಯಲ್ಲಿ ತೆಗೆದುಕೊಂಡು ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡುವುದು. ವಾಗೀಶಾದ್ಯ ಸುಮನಃ ಸರ್ವಾರ್ಥಾನಮುಪಕ್ರಮೆ ಯಂ ನತ್ವಾ ಕೃತಕೃತ್ಯಸ್ತು ತಂ ನಮಾಮಿ ಗಜಾನನಂ. ಕುಲದ ಗುರುಗಳನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಚಿಂತ್ಯ ವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಿ ಮೇ ಸದಾ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಭಯಂಕರಂ. ಜನ್ಮ ವ್ಯಾಧಿ ಜರಾವಾದಿ ತಪ್ತಿ ಮರಣೇತಂತ್ಯ ಸೋಪದ್ರವಂ ಸಂಸಾರಂ ಸಾಹ್ಯ ಗಚ್ಚತಿ ಪೂಮಾನ್ ವಿಷ್ಣೋಃ ಪರಮಂ ಪದಂ ಶಾಶ್ವತಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಮ್ಮ ಋಷಿ ಪರಂಪರೆಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ವಸಿಷ್ಠೋ ವಾಮದೇವಶ್ಚ ಜಾಬಾಲೀರ್ತತ ಕಶ್ಯಪಃ ಕಾತ್ಯಯನ ಸುಯಜ್ಞಶ್ಚ ಗೌತಮೋ ವಿಜಯಸ್ತತ. ಆ ಬ್ರಹ್ಮ ಲೋಕದೇಶೇಶ ಲೋಕ ಲೋಕಾಪರಾತ್ವತ ಏ ವಸಂತಿ ದ್ವಿಜಾ ದೇವತೆಭ್ಯೋ ನಿತ್ಯಂ ನಮಾಮ್ಯಹಂ. ಕುಲದೇವತೆಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು.
ಅಖಂಡೈಕ ರಸಾನಂದ ಕರೆ ಪರಸುಧಾತ್ಮನಿ ಸ್ವಚ್ಛಂದ ಸ್ಫುರಣ ಮಾತ್ರ ನಿಧಯೇ ಕುಲನಾಯಕೆ ದೈವಿ ಗಾಯತ್ರಿ ಚಂದ ಪ್ರಾಣಾಯಾಮೆ ವಿನಿಯೋಗ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಅಪೋಜ್ಯತೃ ಸಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಹೂವು ಅಕ್ಷತೆಯನ್ನ ಕೈಯಲ್ಲಿ ತೆಗೆದುಕೊಂಡು ಎಡಗೈಗೆ ಹೂವು ಅಕ್ಷತೆಯನ್ನು ಹಾಕಿಕೊಂಡು ಬಲಗೈಯನ್ನ ಅದರ ಮೇಲೆ ಮುಚ್ಚಿಕೊಂಡು ಬಲಗಡೆಯ ತೊಡೆಯ ಮೇಲೆ ಇಟ್ಟುಕೊಂಡು ಆ ಭಗವಂತನಲ್ಲಿ ಸಂಕಲ್ಪವನ್ನ ಮಾಡಿಕೊಳ್ಳುವುದು. ಯಾವ ಉದ್ದೇಶಕ್ಕೋಸ್ಕರ ನಾವು ಈ ಗಣಪತಿ ವ್ರತವನ್ನ ಮಾಡುತ್ತಿದ್ದೇವೋ ಆ ಎಲ್ಲದರ ಫಲ ಸಿಗಲಿ ನಮಗೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋದು. ಶುಭೆ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋಃ ದಕ್ಷಿಣ ಭಾಗೆ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ನಾಮ ಸಂವತ್ಸರಣಾಂ ಮಧ್ಯೆ ಶ್ರೀ ಮಂಗಳಕರ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಭಾದ್ರಪದ ಮಾಸೆ ಶುಕ್ಲಪಕ್ಷೆ ಚತುರ್ಥ್ಯಾಂ ಶುಭದಿಥೌ ಶುಭವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭ ಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭದಿಥೌ. ನಿಮ್ಮ ಹೆಸರು, ನಿಮ್ಮ ಮನೆಯವರ ಹೆಸರು, ಮಕ್ಕಳ ಹೆಸರು, ಕುಟುಂಬದ ಎಲ್ಲರ ಹೆಸರು, ನಕ್ಷತ್ರ, ರಾಶಿ, ಗೋತ್ರಗಳನ್ನ ಹೇಳಿಕೊಂಡು ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಇಹ ಜನ್ಮನೆ ಪುತ್ರ ಪೌತ್ರ ಧನ ವಿದ್ಯಾ ಜಯ ಯಶಃ ಶ್ರೀಕಾಮಾಯುಷ್ಯ ಅಭಿವೃದ್ಧ್ಯರ್ಥಂ ಶ್ರೀ ವರಸಿದ್ಧಿ ವಿನಾಯಕ ಪ್ರೀತ್ಯರ್ಥಂ ಯಥಾ ಜ್ಞಾನೇನ ಹೇಮಾದ್ರಿ ಪುರಾಣೋಕ್ತ ಮಂತ್ರೇ ಧ್ಯಾನ ಆವಾಹನಾದಿ ಷೋಡಶೋಪಚಾರೈಃ ಯಥಾ ಸಂಭಾವಿತ ದ್ರವ್ಯೈಃ ವರಸಿದ್ಧಿ ವಿನಾಯಕ ಪೂಜಾಂಚ ಕರಿಷ್ಯೆ. ಆ ಹೂವು ಅಕ್ಷತೆಯನ್ನ ಆ ಗಣಪತಿಯ ಪೀಠಕ್ಕೆ ಹಾಕಿ ನಮಸ್ಕಾರವನ್ನ ಮಾಡ್ಕೊಳ್ತಕ್ಕಂಥದ್ದು. ನಮಸ್ಕರಿಸಿದ ನಂತರ ತಮ್ಮ ಮುಂದೆ ಇಟ್ಟುಕೊಂಡಿರುವ ಪಂಚಪತ್ರೆ ಉದ್ದರಣೆಯ ಪಾತ್ರೆಗೆ ನೀರನ್ನು ಹಾಕಿ ಅದರ ಸುತ್ತ ಅರಿಶಿಣ ಕುಂಕುಮ ಗಂಧವನ್ನ 3 ಕಡೆ ಹಾಕಿ ನೀರಿನೊಳಗೆ ಹೂವು ಅಕ್ಷತೆ ಅರಿಶಿಣ ಕುಂಕುಮವನ್ನು ಹಾಕಿ ಅದರ ಮೇಲೆ ಕೈಯನ್ನ ಇಟ್ಟುಕೊಂಡು ಗಾಯತ್ರಿ ಮಂತ್ರವನ್ನು ಅಥವಾ ಗಂ ಗಣಪತಿಯೇ ನಮಃ ಅಂತ 21 ಬಾರಿ ಹೇಳಿಕೊಳ್ಳುವುದು. ಕಲಶಸ್ಯ ಮುಖೇ ವಿಷ್ಣುಃ ಕಂಠೆ ರುದ್ರ ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಾಃ ಕುಕ್ಷೌ ತು ಸಾಕರಾಃ ಸರ್ವೇ ಸಪ್ತದ್ವೀಪಾ ವಸುಂಧರ ಋಗ್ವೇದೋ ತೈಜುರ್ವೇದ ಸಾಮವೇದೋ ಅಥರ್ವಣಃ ಅಂಗೈಶ್ಚ ಸಹಿತಾ ಸರ್ವೇ ಕಲಶಾಂಬು ಸಮಾಶ್ರಿತಾಃ ಆಯಂತು ದೇವ ಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಬ್ರಹ್ಮಾಂಡೋದರ ತೀರ್ಥಾನಿ ಕರೈ ಸ್ಪೃಶ್ಚಾಗ್ನಿತರವೇ ತೇನ ಸತ್ಯೇನ ಮೇ ದೇವಂ ತೀರ್ಥಂ ದೇಹಿ ದಿವಾಕರ ಅಮೃತೇಶ್ವರಿ ಅಮೃತ ವರ್ಷಿಣಿ ಅಮೃತಂ ಶ್ರಾವಯ ಶ್ರಾವಯ ಸ್ವಾಹ. ಹೂವನ್ನ ಆ ಪಂಚಪತ್ರೆಯಿಂದ ತೆಗೆದುಕೊಂಡು ಉದ್ದರಣೆಯಲ್ಲಿ ಒಂದು ನೀರನ್ನ ತೆಗೆದುಕೊಂಡು ಎಲ್ಲ ವಸ್ತುಗಳಿಗೂ ಹೂವು ಹಣ್ಣಿನ ತಟ್ಟೆಗಳಿಗೂ ಗಣಪತಿಗೂ ಪ್ರೋಕ್ಷಣೆಯನ್ನ ಮಾಡ್ತಕ್ಕಂಥದ್ದು. ಅಪವಿತ್ರ ಪವಿತ್ರೋವಾ ಸರ್ವ ವಸ್ತಾಪಿಕತಾಭಿವಾನ್ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಂತರಭ್ಯ ಶುಚಿಃ ಕವಶೋದಕೇನ ಯಾಗ ಮಂಟಪ ಭೂಮಿಂ ಸಂಪ್ರೋಕ್ಷ್ಯ ದೇವತಾಂ ಸಂಪ್ರೋಕ್ಷ್ಯ. ತಮಗೂ ಪ್ರೋಕ್ಷಣೆಯನ್ನ ಮಾಡಿಕೊಂಡು ಆ ಹೂವನ್ನ ಅರ್ಘ್ಯ ಪಾತ್ರೆಗೆ ಹಾಕುವುದು. ಆತ್ಮಾನಂಚ ಸಂಪ್ರೋಕ್ಷ್ಯ ತತ್ಪುಷ್ಪಂ ಈಶಾನ್ಯ ದೇಶೆ ವಿಸೃಜಿತ. ನಾವು ಮಾಡ್ತಕ್ಕಂತಹ ಯಾವುದೇ ಪೂಜೆಗಳಾಗಲಿ ವ್ರತಗಳಾಗಲಿ ನಿರ್ವಿಘ್ನವಾಗಿ ನಡೆಯಬೇಕು ಅಂತ ಹೇಳಿದ್ರೆ ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಹಾಗಾಗಿ ಮಾಡ್ತಕ್ಕಂತಹ ವರಸಿದ್ಧಿ ವಿನಾಯಕ ವ್ರತವು
ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳಿ ಆ ಗಣಪತಿಯನ್ನೇ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಹಾಗಾಗಿ ಆ ಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಹೂವಕ್ಷತೆಯನ್ನ ಕೈಗೆ ತೆಗೆದುಕೊಂಡು ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡಿ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಿಂ ಧ್ಯಾಯಾಮಿ, ಮಹಾಗಣಪತಿಂ ಆವಾಹಯಾಮಿ, ಮಹಾಗಣಪತಿಮಾಸನಂ ಸಮರ್ಪಯಾಮಿ. ಮತ್ತೊಂದು ಯಾವ ಒಂದು ಬೆಳ್ಳಿ ಗಣಪತಿಯನ್ನೋ ಅಥವಾ ಇಟ್ಕೊಂಡಿದ್ದೀರೋ ದುರ್ವ ಗಣಪತಿಗೋ ಅದಕ್ಕೆ ಹೂವಕ್ಷತೆಯನ್ನ ಹಾಕಿ 3 ಉದ್ಧರಣೆ ನೀರನ್ನು ಆ ಬೆಳ್ಳಿ ಗಣಪತಿ ಅಥವಾ ಆ ದುರ್ವ ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರಕ್ಕೆ ಬಿಡಿ. ಮಹಾಗಣಪತಿಯ ನಮಃ ಪಾದ್ಯಂ ಸಮರ್ಪಯಾಮಿ, ಮಹಾಗಣಪತಿಯ ನಮಃ ಅರ್ಘ್ಯಮದ್ಯಂ ಸಮರ್ಪಯಾಮಿ, ಮಹಾಗಣಪತಿಯ ನಮಃ ಆಚನಮಾಚನಂ ಸಮರ್ಪಯಾಮಿ. ಆ ಬೆಳ್ಳಿ ಗಣಪತಿಗೆ ಅಥವಾ ದುರ್ವ ಗಣಪತಿಗೆ ಹೂವಿನಲ್ಲಿ ನೀರನ್ನ ಅದ್ದಿ ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡಿ ಮಹಾಗಣಪತಿಯ ನಮಃ ಸ್ನಾನಂ ಸಮರ್ಪಯಾಮಿ. ಬೆಳ್ಳಿ ಗಣಪತಿ ಅಥವಾ ದೂರ್ವ ಗಣಪತಿಗೆ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಿ ಮಹಾಗಣಪತಿಯ ನಮಃ ವಸ್ತ್ರಂ ಸಮರ್ಪಯಾಮಿ, ಮಹಾಗಣಪತಿಯ ನಮಃ ಉಪವೀತಂ ಸಮರ್ಪಯಾಮಿ. ಆ ದೂರ್ವ ಗಣಪತಿ ಅಥವಾ ಬೆಳ್ಳಿಯ ಗಣಪತಿಗೆ ಗಂಧ, ಅಕ್ಷತೆ, ಅರಿಶಿನ, ಕುಂಕುಮಗಳಿಂದ ಪೂಜೆಯನ್ನು ಮಾಡಿ. ಮಹಾಗಣಪತಿಯ ನಮಃ ಗಂಧಂ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ, ಹರಿದ್ರ ಕುಂಕುಮ ಚೂರ್ಣಾದಿ ಮಂಗಳ ದ್ರವ್ಯಾಣಿಯಂ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ. ಇಟ್ಟುಕೊಂಡಿರತಕ್ಕಂತಹ ಬೆಳ್ಳಿ ಗಣಪತಿ ಅಥವಾ ಧೂರ್ವ ಗಣಪತಿಗೆ ಒಂದೊಂದು ಹೂವನ್ನ ಪೂಜೆಯನ್ನ ಮಾಡಿ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಕವಾಹನಾಯ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿಯಂ ಸಮರ್ಪಯಾಮಿ. ಬೆಳ್ಳಿ ಗಣಪತಿ ಅಥವಾ ಧೂರ್ವ ಗಣಪತಿಗೆ ಗಂಧದ ಕಡ್ಡಿ, ಏಕಾರತಿ, ನೈವೇದ್ಯ, ಮಂಗಳಾರತಿಯನ್ನ ಮಾಡ್ತಕ್ಕಂಥದ್ದು. ಆವಾಹಿತ ಶ್ರೀ ಮಹಾಗಣಾಧಿಪತಿ ನಮಃ ಧೂಪಂ ದರ್ಶಯಾಮಿ, ದೀಪಂ ದರ್ಶಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಮಂಗಳ ನೀರಾಂಜನಂ ಸಮರ್ಪಯಾಮಿ, ತಾಂಬೂಲ ದಕ್ಷಿಣಂ ಸಮರ್ಪಯಾಮಿ, ವೇದೋಕ್ತ ಮಂತ್ರ ಪುಷ್ಪಂ ಸಮರ್ಪಯಾಮಿ, ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ, ಪ್ರಾರ್ಥನಾನ್ ಸಮರ್ಪಯಾಮಿ. ಅನಯ ಪೂಜೆಯ ಮಹಾಗಣಪತಿ ಸುಪ್ರಸನ್ನೋ ವರದೋ ಭವತು. ಇಷ್ಟು ಹೇಳಿ ಆ ಬೆಳ್ಳಿಯ ಗಣಪತಿ ಏನು ಇಟ್ಕೊಂಡಿದ್ದೀವಿ ಅದರಿಂದ ಒಂದು ಹೂವನ್ನು ತೆಗೆದು ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ಮಾಡತಕ್ಕಂತಹ ವರಸಿದ್ಧಿ ವಿನಾಯಕ ವ್ರತವು ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು. ಈಗ ನಾವು ತಂದಿರತಕ್ಕಂತಹ ಮಣ್ಣಿನ ಗಣಪತಿಯನ್ನ ಪೂಜೆಯನ್ನ ಮಾಡುವಂಥದ್ದು. ಮೊದಲು ಆ ಗಣಪತಿಗೆ ನಾವು ಸಂಸ್ಕಾರವನ್ನ ಪೂರಕವಾಗಿ ಮಾಡಿ ಆ ಗಣಪತಿಯನ್ನ ನಾವು ಶಕ್ತಿಯನ್ನ ನೀಡಬೇಕು. ಆ ಶಕ್ತಿಯನ್ನು ನೀಡುವಂಥದ್ದು ಅಥವಾ ಅದನ್ನ ಸಂಸ್ಕಾರ ಪೂರ್ವಕವಾಗಿ ಪೂಜೆಯನ್ನ ಸಲ್ಲಿಸೋದಕ್ಕೆ ಆ ವಿನಾಯಕ ಮೂರ್ತಿಯನ್ನ ಏನು ಮಂಟಪದಲ್ಲಿ ಇರಿಸ್ಕೊಂಡಿದ್ದೇವೆ ಆ ಮಣ್ಣಿನ ಗಣಪತಿಯನ್ನ ಮೊದಲು ಅದರ ಬಿಂಬ ಶುದ್ಧಿಯನ್ನ ನಾವು ಮಾಡ್ಕೋಬೇಕು. ಒಂದು ಉದ್ಧರಣೆಯ ನೀರನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಹೂವನ್ನ ಅದ್ದಿ ಗಾಯತ್ರಿ ಮಂತ್ರವನ್ನ ಹೇಳಿಕೊಂಡು, ಗಾಯತ್ರಿ ಮಂತ್ರ ಬರೆದವರು ಗಂ ಗಣಪತಿಯೇ ನಮಃ ಅಂತ ಹೇಳಿಕೊಂಡು ಆ ಬಿಂಬಕ್ಕೆ ಅಥವಾ ಏನು ಮಣ್ಣಿನ ಗಣಪತಿಯನ್ನು ತಂದಿದ್ದೇವೆ ಆ ಗಣಪತಿಗೆ ನೀರನ್ನ ಪ್ರೋಕ್ಷಣೆಯನ್ನ ಮಾಡಬೇಕು. ಓಂ ಭೂರ್ಭುವಸ್ಸುತೃಣಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಭಿಗದಾಭಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಂತರಭ್ಯಃ ಶುಚಿಃ. ಮಹಾಗಣಪತಿಯೇ ನಮಃ ಬಿಂಬಶುದ್ಧಿಂ ಸಮರ್ಪಯಾಮಿ. ತದನಂತರ ನೇತ್ರೋನ್ಮಿಲನ ಅಂತ ಮಾಡಬೇಕು. ನೇತ್ರೋನ್ಮಿಲನ ಅಂತ ಹೇಳಿದ್ರೆ ಯಾವ ಒಂದು ವಿಗ್ರಹವನ್ನ ಅಥವಾ ಮಣ್ಣಿನ ಗಣಪತಿಯನ್ನ ನಾವು ತಂದಿದ್ದೇವೋ ಅದರ ಕಣ್ಣುಗಳನ್ನ ನಾವು ಶುಚಿಯನ್ನ ಮಾಡ್ತಕ್ಕಂಥದ್ದು ಅಥವಾ ಕಣ್ಣಿನ ಒಂದು ಆಕಾರವನ್ನ ಮಾಡ್ತಕ್ಕಂಥದ್ದು. ಒಂದು ಹೂವಿನಲ್ಲಿ ಜೇನುತುಪ್ಪ, ತುಪ್ಪ ಮತ್ತು ಹಾಲು ಇಷ್ಟನ್ನು ಅದ್ದಿಕೊಂಡು ಆ ಗಣಪತಿಯ ಕಣ್ಣುಗಳನ್ನ ಒರೆಸ್ಬೇಕು. ತಶ್ಚಕ್ಷುದ್ರುತೆ ವಹಿತಂ ಪುರಸ್ತಾತ್ ಶುಕ್ರ ಮುಚ್ಚರತು. ಆ ಗಣಪತಿಯ ಎರಡೂ ಕಣ್ಣುಗಳನ್ನ ಆ ಹೂವಿನಿಂದ ಒರೆಸಿ ಆ ಹೂವನ್ನ ಗಣಪತಿಯ ಪಾದಕ್ಕೆ ಹಾಕುವುದು. ತದನಂತರ ಯಾವ ಒಂದು ಜನಿವಾರವನ್ನ ಯಜ್ಞೋಪವೀತವನ್ನ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೋ
ಗಣಪತಿಯ ಎಡಭುಜದ ಮೇಲೆ ಜನಿವಾರ ಬರಬೇಕು. ಹೊಟ್ಟೆಯ ಕೆಳಗೆ ಆ ಜನಿವಾರ ಎಡಭಾಗದ ಭುಜದಿಂದ ಬರುವ ಹಾಗೆ ಜನಿವಾರವನ್ನು ಹಾಕಬೇಕು. ಜನಿವಾರವನ್ನ ಈಗ ಗಣಪತಿಗೆ ಹಾಕುವುದು. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿರಸ್ಯ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಿಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಫಲಮಸ್ತು ತೇಜಃ. ಗಣಪತಿಗೆ ಜನಿವಾರವನ್ನು ಹಾಕುವುದು. ಜನಿವಾರವನ್ನು ಹಾಕಿ ಗಣಪತಿಯ ಹಣೆಗೆ ಗಂಧವನ್ನು ಮತ್ತು ಅಕ್ಷತೆಯನ್ನು ಇಡುವುದು. ಗಂಧದ್ವಾರಾ ದುರಾದರ್ಶಾಂ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೀಘುಂ ಸರ್ವಭೂತಾನಾಂ ತಾಮಿಹ ಪಹ್ಮಯೇ ಶ್ರಿಯಂ ಆಯನೇತೆ ಪರಾಯಿನೇ ದೂರ್ವಾ ರೋಹಂತು ಪುಷ್ಪಿಣೀಃ ರುದ್ರಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯಿಮೆ. ಗಣಪತಿಯ ಹಣೆಗೆ ತೇಯ್ದ ಗಂಧವನ್ನು ಮತ್ತು ಅಕ್ಷತೆಯನ್ನ ಇಟ್ಟು ಹೂವು ಅಕ್ಷತೆಯನ್ನು ತೆಗೆದುಕೊಂಡು ಆ ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು, ಧ್ಯಾನವನ್ನ ಮಾಡ್ತಕ್ಕಂಥದ್ದು. ಭವ ಸಂಚಿತ ಪಾಪಘ್ನ ವಿಧ್ವಂಸ ವಿಲಕ್ಷಣಂ ವಿಘ್ನಾಂಧಕಾರ ಭಾಸ್ವಂತಂ ವಿಘ್ನ ರಾಜಮಹಂ ಭಜೆ ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿ ವಿನಾಯಕಂ ಉತ್ತಮಂ ಗಣನಾಥಸ್ಯ ವ್ರತ ಸಂಪತ್ಕರಂ ಶುಭಂ ಭಕ್ತಾಭಿವಿಷ್ಟಂ ತಸ್ಮಾತ್ ಧ್ಯಾಯೇದ್ ವಿಘ್ನ ವಿನಾಯಕಂ ಧ್ಯಾಯೇದ್ ಗಜಾನನಂ ದೇವತಪ್ತ ಕಾಂಚನ ಸನ್ನಿಭಂ ಚತುರ್ಭುಜಂ ಮಹಾಕಾಯಂ ಸರ್ವಾಭರಣಭೂಷಿತಂ ಧ್ಯಾನಂ ಸಮರ್ಪಯಾಮಿ. ಧ್ಯಾನವನ್ನ ಮಾಡಿ ಆ ಭಗವಂತನಿಗೆ ಆ ಹೂವು ಅಕ್ಷತೆಯನ್ನ ಅರ್ಪಿಸುವುದು. ನಂತರ ದ್ವಾರಪಾಲಕರನ್ನ ಪೂಜೆಯನ್ನ ಮಾಡಬೇಕು. ಹೂವು ಅಕ್ಷತೆಯನ್ನ ತೆಗೆದು ಆ ಗಣಪತಿಯ 4 ದಿಕ್ಕುಗಳಲ್ಲಿ ಹಾಕುವುದು. ಪೂರ್ವದ್ವಾರೆ ಪ್ರಮೋದಾಯ ನಮಃ, ದಕ್ಷಿಣದ್ವಾರೆ ಸುಮುಖಾಯ ನಮಃ, ಪಶ್ಚಿಮದ್ವಾರೆ ಧೂರ್ಮುಖಾಯ ನಮಃ, ಉತ್ತರದ್ವಾರೆ ವಿಘ್ನನಾಶಕಾಯ ನಮಃ. ಅತ ದ್ವಾರಪಾಲಕ ಪೂಜಾನ್ ಸಮರ್ಪಯಾಮಿ. ಗಣಪತಿಯನ್ನ ಇಟ್ಟಿರ್ತಕ್ಕಂತಹ ಪೀಠಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಗುಂ ಗುರುಭ್ಯೋ ನಮಃ, ಗಂ ಗಣಪತಿಯೇ ನಮಃ. ಒಂದೊಂದು ಹೂವು ಅಕ್ಷತೆಯನ್ನ ಆ ಪೀಠಕ್ಕೆ ಹಾಕುವುದು. ಮಂ ಮಂಡುಕಾಯ ನಮಃ, ಕಾಂ ಕಾಲಾಗ್ನಿರುದ್ರಾಯ ನಮಃ, ಆಧಾರ ಶಕ್ತಿಯೇ ನಮಃ, ಕೂರ್ಮಾಯ ನಮಃ, ಅನಂತಾಯ ನಮಃ, ಪೃಥ್ವ್ಯೈ ನಮಃ, ಕ್ಷೀರಸಾಗರಯನಾಯ ನಮಃ, ರತ್ನದ್ವೀಪಾಯ ನಮಃ, ರತ್ನಮಂಟಪಾಯ ನಮಃ, ಕಲ್ಪವೃಕ್ಷಾಯ ನಮಃ, ರತ್ನವೇದಿಕಾಯ ನಮಃ, ರತ್ನಸಿಂಹಾಸನಾಯ ನಮಃ, ಧರ್ಮಾಯ ನಮಃ, ಜ್ಞಾನಾಯ ನಮಃ, ವೈರಾಗ್ಯಾಯ ನಮಃ, ಐಶ್ವರ್ಯಾಯ ನಮಃ, ಅಧರ್ಮಾಯ ನಮಃ, ಅಜ್ಞಾನಾಯ ನಮಃ, ಅವೈರಾಗ್ಯಾಯ ನಮಃ, ಅನೈಶ್ವರಾಯ ನಮಃ, ಆನಂದಕಂದಾಯ ನಮಃ, ಸವಿನ್ನಾಳಾಯ ನಮಃ, ಸರ್ವತತ್ವಕಮಲಾಸನಾಯ ನಮಃ, ಪ್ರಕೃತಿಮಯ ಪತ್ರೇಭ್ಯೋ ನಮಃ, ವಿಕಾರಮಯ ಕೇಸರೇಭ್ಯೋ ನಮಃ, ಪಂಚಾಶತ್ ವರ್ಣಾಢ್ಯಕರ್ಣಿಕೇಭ್ಯೋ ನಮಃ, ದ್ವಾದಶಕಲಾತ್ಮನೆ ಸೂರ್ಯಮಂಡಲಾಯ ನಮಃ, ಷೋಡಶಕಲಾತ್ಮನೆ ಚಂದ್ರಮಂಡಲಾಯ ನಮಃ, ದಶಕಲಾತ್ಮನೆ ವನ್ನಿಮಂಡಲಾಯ ನಮಃ, ಸತ್ವಾಯ ನಮಃ, ರಜಸೇ ನಮಃ, ತಮಸೇ ನಮಃ, ಆತ್ಮನನೇ ನಮಃ, ಪರಮಾತ್ಮನೇ ನಮಃ, ಜ್ಞಾನಾತ್ಮನೇ ನಮಃ, ಮಾಯಾತತ್ವಾಯ ನಮಃ, ಕಲತತ್ವಾಯ ನಮಃ, ವಿದ್ಯಾತತ್ವಾಯ ನಮಃ, ಪರತತ್ವಾಯ ನಮಃ. ಅತ ಪೀಠ ಶಕ್ತಿ ಪೂಜಾನ್ ಕರಿಷ್ಯೆ. ಬಲಾಯೈ ನಮಃ, ವಿಮಲಾಯೈ ನಮಃ, ಕಮಲಾಯೈ ನಮಃ, ವನಮಾಲಿಕಾಯೈ ನಮಃ, ವಿವೀಕ್ಷಿಕಾಯೈ ನಮಃ, ಮಲ್ಲಿಕಾಯೈ ನಮಃ, ಶಾಂಘಾಯೈ ನಮಃ, ವಸುಮಾಲಿಕಾಯೈ ನಮಃ. ಪೀಠ ಅಷ್ಟಧಳೇಶು ಪೂಜಾನ್ ಕರಿಷ್ಯೆ. ವಾಮಾಯೈ ನಮಃ, ಜ್ಯೇಷ್ಠಾಯೈ ನಮಃ, ರೌದ್ರ್ಯೈ ನಮಃ, ಕಾಲ್ಯೈ ನಮಃ, ಕಲವಿಕರಣ್ಯೈ ನಮಃ, ಬಲಪ್ರಮಥಿನ್ಯೈ ನಮಃ, ಸರ್ವಭೂತದಮನ್ಯೈ ನಮಃ, ಮನೋನ್ಮನಾಯೈ ನಮಃ. ಮಧ್ಯೆ ಶ್ರೀ ವರಸಿದ್ಧಿ ವಿನಾಯಕಾಯ ನಮಃ. ಆ ಪೀಠದ ಮೇಲೆ ಹೂವು ಅಕ್ಷತೆಯನ್ನ ಹಾಕಿ ಮತ್ತೊಮ್ಮೆ ಹೂವು ಅಕ್ಷತೆಯನ್ನು ತೆಗೆದುಕೊಂಡು ನಾವು ಯಾವ ಒಂದು ಮಣ್ಣಿನ ಗಣಪತಿಯನ್ನ ತಂದಿದ್ದೇವೆಯೋ ಆ ಗಣಪತಿಗೆ ಆ ವರಸಿದ್ಧಿ ವಿನಾಯಕ ಭಗವಂತನು ಆಗಮಿಸಿ ನಮ್ಮ ಪೂಜೆಯನ್ನ ಸ್ವೀಕಾರ ಮಾಡಲಿ ಅಂತ ಹೇಳಿ
ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಪೀಠದ ಮೇಲೆ ಇಟ್ಟಿರ್ತಕ್ಕಂತಹ ಮಹಾಗಣಪತಿಗೆ ದೃಷ್ಟಿಸಿ ಆ ಗಣಪತಿಯನ್ನ ಆವಾಹನೆಯನ್ನ ಮಾಡ್ತಕ್ಕಂಥದ್ದು. ಅತ್ರ ಗಚ್ಚ ಜಗದ್ವಂದ್ಯ ಸುರಾಜಾರ್ಚಿತೇಶ್ವರ ಅನಾಥನಾಥ ಸರ್ವಜ್ಞ ಗೌರಿ ಗರ್ಭ ಸಮುದ್ಭವ ವರಸಿದ್ಧಿ ವಿನಾಯಕ ಸ್ವಾಮಿನಾವಾಹಯಾಮಿ ಆವಾಹನಂ ಸಮರ್ಪಯಾಮಿ. ತಂದಿರತಕ್ಕಂತಹ ಗಣಪತಿಯ ಮೂರ್ತಿಯ ತಲೆಯನ್ನ ಹೂವು ಅಕ್ಷತೆಗಳಿಂದ ಕೈಯಲ್ಲಿ ಹಿಡಿದುಕೊಂಡು ತಲೆಯನ್ನ ಮುಟ್ಟಿಕೊಂಡು ಆ ಮಹಾಗಣಪತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಕ್ಕಂಥದ್ದು. ಅಸ್ಯ ಶ್ರೀ ವರಸಿದ್ಧಿ ವಿನಾಯಕ ಪ್ರಾಣ ಪ್ರತಿಷ್ಠಾಪನಾ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ರುಚಯ ಋಗ್ಯಜುಸಾಮ ಅಥರ್ವರ್ಣಾನಿ ಛಂದಾಂಸಿ ಪ್ರಾಣಶಕ್ತಿ ಪರಾದೇವತಾ ರಾಮ್ ಬೀಜಂ ಹ್ರೀಂ ಶಕ್ತಿ ರೋಂ ಕೀಲಕಂ. ಅಸ್ಯ ಶ್ರೀ ವರಸಿದ್ಧಿ ವಿನಾಯಕ ಪ್ರಾಣ ಪ್ರತಿಷ್ಠಾಪನಾ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ರಾಮಂಗುಷ್ಠಾಭ್ಯಾಂ ನಮಃ, ಹ್ರೀಂ ತರ್ಜಿನೀಭ್ಯಾಂ ನಮಃ, ಹೃ ಮಧ್ಯಮಾಭ್ಯಾಂ ನಮಃ, ರೈಂ ಅನಾಮಿಕಾಭ್ಯಾಂ ನಮಃ, ರೋಂ ಕನಿಷ್ಠಕಾಭ್ಯಾಂ ನಮಃ, ಹೃಕೃತಲಪೃಷ್ಠಾಭ್ಯಾಂ ನಮಃ, ರಾಮ್ ಹೃದಯಾಯ ನಮಃ, ಹ್ರೀಂ ಶಿರಸೇ ಸ್ವಾಹ, ಹೃಂ ಶಿಖಾಯ ವಷಟ್, ರೈಂ ಕವಚಾಯ ಹುಂ, ರೌಂ ನೇತ್ರತ್ರಯ ವಷಟ್, ರಃ ಅಸ್ತ್ರಾಯ ಪಟ, ಭೂರ್ವಸ್ವರೈತಿ ದಿಗ್ಬಂಧಃ. ಧ್ಯಾನಂ. ಮಹಾಗಣಪತಿಯನ್ನ ಧ್ಯಾನಿಸಿ ರಕ್ತಾಂಭೋತಿ ಸಪೋತ ಸದ್ಗುಣ ಸರೋಜದಾರೂಢ ಕರಾಬ್ಜೈ ಪಾಶಂ ಕೋದಂಡಮಿಕ್ಷೋದ್ಭವ ಮಣಿಗಣಮಪ್ಯಂಕುಶಂ ಪಂಚಭಾಣಾನ್ ಬಿಭ್ರಾಣಾಂ ಸೃಕಪಾಲಂ ತ್ರಿನಯನ ಲಸಿತಾ ಪೀನಾವಕ್ಷೋರಹಾಢ್ಯ ದೇವಿ ಬಾಲಾರ್ಕವರ್ಣ ಭವತು ಸುಖಕರಿ ಪ್ರಾಣಶಕ್ತಿ ಪರಾನ್ನಃ. ಓಂ ಹ್ರಾಂ ಹ್ರೀಂ ರೋಂ ಹ್ರೈಂ ರೋಂ ಹ್ರ ಯಂ ರಂ ಲಂ ವಂ ಶಂ ಶಂ ಸಂ ಹಂ ಲಂ ಕ್ಷಂ. ಓಂ ವರಸಿದ್ಧಿ ವಿನಾಯಕ ಪ್ರಾಣಃ ಮಮ ಪ್ರಾಣಃ, ವರಸಿದ್ಧಿ ವಿನಾಯಕ ಜೀವಃ ಮಮ ಜೀವಃ. ವಾಗ್ಮನುಶ್ಚಕ್ರಶ್ರೋತ್ರ ಜಿಹ್ವಃ ಗ್ರಾಣೈಃ ಉಶ್ವಾಸ ನಿಶ್ವಾಸ ರೂಪೇಣ ಬಹಿರಾಗತ್ಯ ಅಸ್ಮಿನ್ ಬಿಂಬೆ ಸುಖಂ ಚಿರಂತಿಷ್ಟಂತು ಸ್ವಾಹ. ಅಸುನೀತೆ ಪುನರಸ್ಮಾಸು ಚಕ್ಷುಃ ಪುನಃ ಪ್ರಾಣೋ ವಿಹಿನೋ ದೇಹಿ ಭೋಗಂ. ಜೋಕ್ಷಶೇಮ ಸೂರ್ಯಮುಚ್ಚರಂ ಮನುಮತೆ ಮೃಡಯಾನ ಸ್ವಸ್ತಿ. ಅಮೃತಂ ವೈ ಪ್ರಾಣಃ ಅಮೃತಾಮಾಪಃ ಪ್ರಾಣಾನೇವ ಮುಪಹ್ವಯತೆ. ಅತ್ರ ಆವಾಹಿತೋ ಭವ ಸ್ಥಾಪಿತೋ ಭವ ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ ಅವಕುಂಠಿತೋ ಭವ ವರದೋ ಭವ ಶಾಂತೋ ಭವ ಸುಪ್ರಸನ್ನೋ ಭವ ಮಮ ಸರ್ವಾಭೀಷ್ಟ ಫಲಪ್ರದೋ ಭವ. ಪ್ರಸೀದ ಪ್ರಸೀದ ಪ್ರಸೀದ. ಮಹಾಗಣಪತಿ ಪ್ರಾಣ ಪ್ರತಿಷ್ಠಾಪನಾಂ ಸಮರ್ಪಯಾಮಿ. ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಒಂದು ವಿಳ್ಯದೆಲೆ ಅಡಿಕೆ, 2 ವಿಳ್ಯದೆಲೆ ಅಡಿಕೆಯ ಮೇಲೆ ಕಿಂಚಿತ್ ನೈವೇದ್ಯವನ್ನು, ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣವನ್ನು ಆ ಗಣಪತಿಗೆ ನೈವೇದ್ಯವನ್ನು ಮಾಡುವುದು, ಕುಳಿತುಕೊಂಡು ಆ ಗಣಪತಿಗೆ ಹೂವು ಅಕ್ಷತೆಗಳಿಂದ ಪೂಜೆಯನ್ನು ಮಾಡುವುದು. ಮೌಕ್ತಿಕೈ ಪುಷ್ಪರಾಗಶ್ಚ ನಾನಾ ರತ್ನೈರ್ವಿವಾಜಿತಂ ರತ್ನ ಸಿಂಹಾಸನಂ ಚಾರು ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ. ಆಸನಾರ್ಥಂ ಪುಷ್ಪಾಣಿಯಂ ಸಮರ್ಪಯಾಮಿ. ಗಣಪತಿಗೆ ಉದ್ಧರಣೆ ನೀರನ್ನು ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡುವುದು. ಗಜವಕ್ತ್ರ ನಮಸ್ತೆಸ್ತು ಸರ್ವಾಭಿಷ್ಟಪ್ರದಾಯಕ ಭಕ್ತ್ಯ ಪಾದ್ಯಂ ಮಯಾ ದತ್ತಂ ಗೃಹಾಣದ್ವಿರದಾನನ ಪಾದ್ಯಂ ಸಮರ್ಪಯಾಮಿ. ಮತ್ತೊಂದು ಉದ್ಧರಣೆ ನೀರನ್ನ ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡುವುದು. ಗೌರಿಪತ್ರ ನಮಸ್ತೆಸ್ತು ಶಂಕರ ಪ್ರಿಯನಂದನ ಗೃಹಾಣಾರ್ಥಂ ಮಯಾ ದತ್ತಂ ಗಂಧ ಪುಷ್ಪಕ್ಷತೃತ್ತಂ ಅರ್ಘ್ಯಂ ಸಮರ್ಪಯಾಮಿ. ಮತ್ತೊಂದು ಉದ್ಧರಣೆ ನೀರನ್ನ ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡುವುದು. ಅನಾಥನಾಥ ಸರ್ವಜ್ಞ ಗಿರ್ವಾಣ ವರಪೂಜಿತ ಗೃಹಾಣಾಚನಮಂ ದೈವ್ಯಂ ತುಭ್ಯಂ ದತ್ತಂ ಮಯ ಪ್ರಭೋ ಆಚಮನೀಯಂ ಸಮರ್ಪಯಾಮಿ. ಇದೀಗ ಮಧುಪರ್ಕ. ಒಂದು ಬಾಳೆಹಣ್ಣನ್ನು ಅರ್ಧ ಸುಲಿದುಕೊಂಡು ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಇವುಗಳಿಂದ ಆ ಬಾಳೆಹಣ್ಣಿಗೆ ಅದ್ದಿ ಗಣಪತಿಯ ಬಲಭಾಗದಲ್ಲಿ ಇಡ್ತಕ್ಕಂಥದ್ದು. ದಧಿಕ್ಷೀರ ಸಮಾಯುಕ್ತಂ ಮಧ್ವಾಜೇನ ಸಮನ್ವಿತಂ ಮಧುಪರ್ಕಂ ಗೃಹಾಣೇದಂ ಗಜವಕ್ತ್ರಂ ನಮೋಸ್ತುತೆ ಮಧುಪರ್ಕಂ ಸಮರ್ಪಯಾಮಿ. ಇದೀಗ ಗಣಪತಿಗೆ ಅಭಿಷೇಕವನ್ನ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ಳುವುದು. ಬೆಳ್ಳಿ ಗಣಪತಿಯನ್ನ ಇಟ್ಟು ಅದಕ್ಕೆ ಅಭಿಷೇಕವನ್ನ ಮಾಡಿ ಆ ಮಣ್ಣಿನ ಗಣಪತಿಗೆ
ಪಂಚಾಮೃತಗಳನ್ನ ಪ್ರೋಕ್ಷಣೆಯನ್ನ ಮಾಡ್ತಕ್ಕಂಥದ್ದು. ಮೊದಲು ನೀರಿನಿಂದ ಆ ಮಹಾಗಣಪತಿಗೆ ಅಭಿಷೇಕವನ್ನು ಅಥವಾ ಪ್ರೋಕ್ಷಣೆಯನ್ನು ಮಾಡುವುದು. ಸ್ನಾನಂ ಪಂಚಾಮೃತೈರ್ದೇವ ಗುಣತ ಗಣನಾಯಕ ಅನಾಥನಾಥ ಸರ್ವಜ್ಞ ಗಿರ್ವಾಣ ಗಣಪೂಜಿತ. ಅವಹಿತ ಶ್ರೀ ಮಹಾಗಣಾಧಿಪತಿಯೇ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಹಾಲನ್ನು ತೆಗೆದುಕೊಂಡು ಗಣಪತಿಗೆ ಅಭಿಷೇಕವನ್ನು ಮಾಡುವುದು ಅಥವಾ ಪ್ರೋಕ್ಷಣೆಯನ್ನು ಮಾಡುವುದು. ಗೋಕ್ಷೀರಧಾಮಾನ್ ದೇವೇ ಚ ಗೋಕ್ಷೀರೇಣ ಮಯಾ ಕೃತಂ ಸ್ನಪನಂ ದೇವದೇವೇಶ ಗೃಹಾಣ ವರದಾಯಕ. ಅವಹಿತ ಶ್ರೀ ಮಹಾಗಣಾಧಿಪತಿಯೇ ನಮಃ. ಕ್ಷೀರಸ್ನಾನಂ ಸಮರ್ಪಯಾಮಿ. ಮೊಸರನ್ನು ತೆಗೆದುಕೊಳ್ಳುವುದು, ಪ್ರೋಕ್ಷಣೆಯನ್ನು ಮಾಡಿ ಅಭಿಷೇಕವನ್ನು ಮಾಡುವುದು. ದದ್ನಾ ಚೈವ ಮಯಾ ದೇವ ಸ್ನಪನಂ ಕ್ರಿಯತೆ ತವ ಗೃಹಾಣ ಭಕ್ತಿ ಯದ್ದತ್ತಂ ಪ್ರಸನ್ನೋ ಮೇ ಭವಾವ್ಯಯಃ. ದಧಿಸ್ನಾನಂ ಸಮರ್ಪಯಾಮಿ. ದಧಿಸ್ನಾನಾಂತರೇ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ತುಪ್ಪವನ್ನು ತೆಗೆದುಕೊಂಡು ಅಭಿಷೇಕವನ್ನು ಮಾಡುವುದು ಅಥವಾ ಪ್ರೋಕ್ಷಣೆಯನ್ನು ಮಾಡುವುದು. ಸರ್ಪೀಶ ದೇವದೇವೇಶ ಸ್ನಪನಂ ಕ್ರಿಯತೆ ಮಯ ಉಮಪುತ್ರ ಗೃಹಾಣೇದಂ ಶ್ರದ್ಧೆಯ ಸುರಸತ್ತಮ. ಆಜ್ಯೇನ ಸ್ನಪಯಾಮಿ. ಆಜ್ಯ ಸ್ನಾನಾಂತರೇ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಜೇನುತುಪ್ಪವನ್ನು ತೆಗೆದುಕೊಂಡು ಅಭಿಷೇಕವನ್ನು ಮಾಡುವುದು. ಇದಂ ಮಧು ಮಯಾ ದತ್ತಂ ತಮಸ್ತುಷ್ಟ್ಯರಮೇವ ಚ ಗೃಹಾಣ ಸಿದ್ಧಿತ್ವಂ ಭಕ್ತ್ಯಾ ಮಮ ಶಾಂತಿ ಪ್ರದೋ ಭವ. ಮಧುಸ್ನಾನಂ ಸಮರ್ಪಯಾಮಿ. ಸಕ್ಕರೆಯನ್ನು ತೆಗೆದುಕೊಳ್ಳುವುದು, ಅಭಿಷೇಕವನ್ನ ಸಕ್ಕರೆಯಲ್ಲಿ ಮಾಡುವುದು. ಸಿತಯ ದೇವದೇವೇಶ ಸಪನ್ನಂ ಕ್ರಿಯತೆ ಮಯ ಗೃಹಾಣ ವಿಘ್ನೋ ಮೇ ಭಕ್ತ್ಯಾ ಸುಪ್ರಸನ್ನೋ ಭವ ಪ್ರಭೋ. ಶರ್ಕರಾ ಸ್ನಾನಂ ಸಮರ್ಪಯಾಮಿ. ಇಳನೀರಿನ ಅಭಿಷೇಕವನ್ನು ಮಾಡುವುದು. ಎಪ್ಪಲ ನೀರ್ಯ ಅಪಲ ಪುಷ್ಪಾಯಾಶ್ಚ ಪುಷ್ಪ. ಓಂ ಎಪ್ಪಲ ನೀರ್ಯ ಅಪಲ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರತುಸ್ತಾತ್ವ ಮುಂಚನ್ ಪ್ರಗುಂಹಸಃ. ಅವಹಿತ ಶ್ರೀ ಮಹಾಗಣಾಧಿಪತಿಯೇ ನಮಃ. ಫಲೋದಕೇನ ಸ್ನಪಯಾಮಿ. ಫಲಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಫಲಪಂಚಾಮೃತ ಸ್ನಾನವಾದ ನಂತರ ಒಂದು ಉದ್ದರಣೆಯ ನೀರನ್ನ ಗಣಪತಿಗೆ ಹಾಕಿ ಶುದ್ಧೋದಕ ಸ್ನಾನವನ್ನು ಮಾಡುವುದು. ಕಾವೇರಿ ನರ್ಮದಾ ವೇಣಿ ತುಂಗಭದ್ರಾ ಸರಸ್ವತಿ ಗಂಗೆ ಚ ಯಮುನೆ ಚೈವ ತಾಭ್ಯ ಸ್ನಾಯಾಮ ಹೃತಂ ಗೃಹಾಣತ್ವ ಮಮ ಪುತ್ರ ಸರಸ್ವತಿರ್ಹ ಹೃತಂ. ಮಹಾಗಣಪತಿಗೆ ಶುದ್ಧೋದಕ ಸ್ನಾನವನ್ನು ಮಾಡಿಸಿ ಅಭಿಷೇಕವನ್ನ ಮುಗಿಸುವುದು. ನಂತರ ಆ ಗಣಪತಿಯನ್ನ, ಬೆಳ್ಳಿಯ ಗಣಪತಿಯನ್ನ ಶುದ್ಧವಾದ ಬಟ್ಟೆಯಿಂದ ಒರೆಸಿ ಎತ್ತಿಡುವುದು. ಆ ಬೆಳ್ಳಿಯ ಗಣಪತಿಯನ್ನ ಶುಭ್ರವಾದ ಬಟ್ಟೆಯಿಂದ ಒರೆಸಿ ಪೂಜೆಗೆ ಇಟ್ಟುಕೊಳ್ಳುವುದು. ಈಗ ಯಾವ ಒಂದು ಗೆಜ್ಜೆ ವಸ್ತ್ರಗಳನ್ನ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೋ 21 ಎಳೆಯ ಗೆಜ್ಜೆ ವಸ್ತ್ರಗಳನ್ನ, ಆ ಗೆಜ್ಜೆ ವಸ್ತ್ರಗಳನ್ನ ಆ ಗಣಪತಿಗೆ ಹಾಕುವುದು. ರಕ್ತವಸ್ತ್ರಮಿದಂ ದೇವ ದಿವ್ಯ ಕಾಂಚನ ಸನ್ನಿಭಂ ಸರ್ವಪ್ರದ ಗೃಹಾಣೇದಂ ಲಂಬೋದರ ಹರಾತ್ಮಜಂ. ರಾಜಿತಂ ಬ್ರಹ್ಮಸೂತ್ರಂಚ ಕಾಂಚನಶ್ಚತುರೋಯ್ಯಕಂ ಗೃಹಾಣ ಚಾರು ಸರ್ವಜ್ಞ ಭಕ್ತಾನಾಂ ವರದೋ ಭವ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ನಾನಾ ವಿಧವಂತ ಆಭರಣಗಳನ್ನು ಸಹ ಗಣಪತಿಗೆ ಹಾಕುವುದು. ನಾನಾ ವಿಧಾನಿ ದಿವ್ಯಾನಿ ನಾನಾ ರತ್ನೋಜ್ಜಲಾನಿ ಚ ಭೂಷಣಾನಿ ಗೃಹಾಣೇಶ ಪಾರ್ವತಿ ಪ್ರಿಯನಂದನ. ಅವಹಿತ ಮಹಾಗಣಾಧಿಪತಿಯೇ ನಮಃ. ನಾನಾ ವಿಧ ಆಭರಣಾನಿ ಸಮರ್ಪಯಾಮಿ. ಮಹಾಗಣಪತಿಗೆ ಗಂಧದಿಂದ ಪೂಜಿಸುವುದು ಅಥವಾ ಗಂಧವನ್ನ ಇಡುವುದು. ಗಂಧದ್ವಾರಾಂ ದುರಾದೃಷ್ಟಾಂ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೀಘುಂ ಸರ್ವಭೂತಾನಾಂ ತಾಮಿಹೋಪಮಯೇ ಶ್ರಿಯಂ ಕಸ್ತೂರಿ ಚಂದನಂ ಚೈವ ಕೇಸರೇಣ ಸಮನ್ವಿತಂ ವಿಲೇಪಿನಂ ಸುರೇಶ್ರೇಷ್ಠಂ ಚಂದನಂ ಪ್ರತಿಗೃಹ್ಯತಾಂ. ಗಂಧವನ್ನ ಇಡುವುದು, ಅಕ್ಷತೆಯನ್ನ ಗಣಪತಿಗೆ ಹಾಕುವುದು. ರಕ್ತ ಕಾಂಕ್ಷತಾಂಶ್ಚ ದೇವೇಶ ಗೃಹಣ ದ್ವಿರಧಾನನಃ ಲಲಾಟ ಫಲಕಂ ಚಂದ್ರ ತಸ್ಯೋಪರ್ಯವದಾರ್ಯತ. ಅಕ್ಷತಾನ್ ಸಮರ್ಪಯಾಮಿ. ಅರಿಶಿಣ ಕುಂಕುಮಗಳಿಂದ ಪೂಜೆಯನ್ನು ಮಾಡುವುದು. ಸೌಭಾಗ್ಯ ಶುಭದೇ ದೇವಿ ಸರ್ವ ಮಂಗಳದಾಯಿನಿ
हरिद्रान्ते प्रदस्यामि गृहाण परमेश्वरे हरिद्राचूर्णं समर्पयामि कुङ्कुमं कान्तिदं दिव्यं सर्वकार्यफलप्रदं कुङ्कुमेनार्चिते देवी गृहाण वरदो भव महागणपतिये नमः हरिद्राचूर्णं समर्पयामि कुङ्कुमचूर्णं समर्पयामि सिन्धुवारचूर्णं समर्पयामि ಅರಿಶಿನ ಕುಂಕುಮ ಸಿಂಧೂರಾದಿಗಳನ್ನ ಗಣಪತಿಗೆ ಹಾಕಿ ಒಂದು ಹೂವಿನ ಮಾಲೆಯನ್ನ ಗಣಪತಿಗೆ ಹಾಕುವುದು. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶಮಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶಮಾನ್ ಭವತಿ ಮಾಲ್ಯಾಧೀನಿ ಸುಗಂಧೀನಿ ಮಾಲತ್ಯಾಧಿನ ವೈ ಪ್ರಭೋಃ ಮಯಾ ಹೃತಾನಿ ಪುಷ್ಪಾಣಿ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ. ಕಟ್ಟಿರೋ ಹೂವುಗಳನ್ನ ಗಣಪತಿಗೆ ಹಾಕುವುದು. ಒಂದೊಂದೇ ಹೂವು ಅಕ್ಷತೆಗಳಿಂದ ಗಣಪತಿಯನ್ನ ಪೂಜಿಸುತ್ತಾ ಬರುವುದು. ಅಥ ಅಂಗಪೂಜಾಂಚ ಕರಿಷೆ ಗಣೇಶಾಯ ನಮಃ ಪಾದೌ ಪೂಜಯಾಮಿ ವಿಘ್ನರಾಜಾಯ ನಮಃ ಜಾನುನಿಂ ಪೂಜಯಾಮಿ ಅಖುವಾಹನಾಯ ನಮಃ ಊರುಂ ಪೂಜಯಾಮಿ ಹೇರಂಭಾಯ ನಮಃ ಕಟಿಂ ಪೂಜಯಾಮಿ ಕುಮಾರಿಸುನವೇ ನಮಃ ನಾಭಿಂ ಪೂಜಯಾಮಿ ಲಂಬೋದರಾಯ ನಮಃ ಉದರಂ ಪೂಜಯಾಮಿ ಗೌರೀಸುತಾಯ ನಮಃ ಸ್ತನೋ ಪೂಜಯಾಮಿ ಗಣನಾಯಕಾಯ ನಮಃ ಹೃದಯಂ ಪೂಜಯಾಮಿ ಸ್ಥೂಲಕಂಠಾಯ ನಮಃ ಕಂಠಂ ಪೂಜಯಾಮಿ ಸ್ಕಂದಗ್ರಜಾಯ ನಮಃ ಸ್ಕಂಧೌ ಪೂಜಯಾಮಿ पाशास्ताय नमः हस्तं पूजयामि गजवक्त्राय नमः वक्त्रं पूजयामि विघ्नहर्त्रे नमः ललाटं पूजयामि सर्वेश्वराय नमः शिरः पूजयामि गणाधिपाय नमः सर्वांगानि पूजान् ಸಮರ್ಪಯಾಮಿ. ಪತ್ರಗಳಿಂದ ಗಣಪತಿಯನ್ನ ಪೂಜಿಸುವುದು. ಅಥ ಪತ್ರಪೂಜಾಂಚ ಕರಿಷೆ ಗಣಾಧಿಪಾಯ ನಮಃ ಭೃಂಗರಾಜಪತ್ರಂ ಸಮರ್ಪಯಾಮಿ ಉಮಾಪುತ್ರಾಯ ನಮಃ ಬಿಲ್ವರಪತ್ರಂ ಸಮರ್ಪಯಾಮಿ ಗಜಾನನಾಯ ನಮಃ ಶ್ವೇತಧುವಪತ್ರಂ ಸಮರ್ಪಯಾಮಿ ಲಂಬೋದರಾಯ ನಮಃ बद्रीपत्रं समर्पयामि हरसुने नमः तुलसीपत्रं समर्पयामि गजकर्णकाय नमः तुलसी दत्तूरपत्रं समर्पयामि वक्रतुण्डाय नमः शमीपत्रं समर्पयामि गुहग्रजाय नमः अपमार्गपत्रं समर्पयामि एकदन्ताय नमः बृहदीपत्रं समर्पयामि विकटाय नमः करवीरपत्रं समर्पयामि कपिलाय नमः अर्कपत्रं समर्पयामि गजदन्ताय नमः अर्जुनपत्रं समर्पयामि सुमुखाय नमः मालतीपत्रं समर्पयामि विघ्नराजाय नमः विष्णुक्रान्तपत्रं समर्पयामि वटवे नमः धाडमीपत्रं समर्पयामि सुरग्रजाय नमः देवधारपत्रं समर्पयामि फालचन्द्राय नमः मुरवकपत्रं समर्पयामि हेरम्बाय नमः अश्वत्थपत्रं समर्पयामि चतुर्भुजाय नमः जाजीपत्रं समर्पयामि विनायकाय नमः केतकीपत्रं समर्पयामि सर्वेश्वराय नमः अगसीपत्रं समर्पयामि वरसिद्धिविनायकाय नमः नानाविध पत्रपूजान् समर्पयामि. अथ पुष्पपूजाञ्च करिष्ये. ಬಿಡಿ ಹೂಗಳಿಂದ ಗಣಪತಿಯನ್ನ ಪೂಜಿಸುವುದು. गणाधिपाय नमः दत्तूरपुष्पं समर्पयामि उमापुत्राय नमः करवीरपुष्पं समर्पयामि गजाननाय नमः अर्कपुष्पं समर्पयामि लंबोदराय नमः मालतीपुष्पं समर्पयामि हरसुनवे नमः धाडमीपुष्पं समर्पयामि गजकर्णकाय नमः जाजीपुष्पं समर्पयामि वक्रतुण्डाय नमः मल्लिकापुष्पं समर्पयामि गृहग्रजाय नमः सेवन्तिकापुष्पं समर्पयामि एकदन्ताय नमः सुगन्धराजपुष्पं समर्पयामि विकटाय नमः चंपकपुष्पं समर्पयामि कपिलाय नमः कुरुण्टकपुष्पं समर्पयामि गजदन्ताय नमः पूगपुष्पं समर्पयामि सुमुखाय नमः पुन्नागपुष्पं समर्पयामि विघ्नराजाय नमः वकुलपुष्पं समर्पयामि वटवे नमः पद्मपुष्पं समर्पयामि सुरग्रजाय नमः नीलोत्पलपुष्पं समर्पयामि फालचन्द्राय नमः तमूलपुष्पं समर्पयामि हेरम्भाय नमः कुन्दपुष्पं समर्पयामि चतुर्भुजाय नमः गिरिकर्णिकापुष्पं समर्पयामि विनायकाय नमः जपापुष्पं समर्पयामि वरसिद्धिविनायकाय नमः पाटलीपुष्पं समर्पयामि नानाविध पुष्पाणियं समर्पयामि. ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಹಾಗಣಪತಿಯ ಅಷ್ಟೋತ್ತರವನ್ನ ಮಾಡಿಕೊಳ್ಳುವುದು. ಗಂ ಗಣಪತಿಯ ನಮಃ ಅಂತ ಹೇಳುತ್ತಾ ಮಹಾಗಣಪತಿಗೆ ಹೂವು ಅಕ್ಷತೆಯಿಂದ ಪೂಜೆಯನ್ನು ಮಾಡುವುದು. ಅಸ್ಯ ಶ್ರೀ ವಿಘ್ನೇಶ್ವರ ದಿವ್ಯನಾಮಾಮೃತ ಸ್ತೋತ್ರ ಮಹಾಮಂತ್ರಸ್ಯ ಗೃತ್ಸಮದ ಋಷಿಃ ಗಣಪತಿರ್ದೇವತಾ ಅನುಷ್ಠುಪ್ ಛಂದಃ ಘಂ ಬೀಜಂ ನಂ ಶಕ್ತಿಃ ಮಂ ಕೀಲಕಂ ಶ್ರೀ ಗಣಪತಿ ಪ್ರಸಾದ ಸಿದ್ಧ್ಯರ್ಥೆ ಜಪೆ ವಿನಿಯೋಗಃ. ಓಂ ವಿನಾಯಕಾಯ ನಮಃ ವಿಘ್ನರಾಜಾಯ ನಮಃ ಗೌರೀಪುತ್ರಾಯ ನಮಃ ಗಣೇಶ್ವರಾಯ ನಮಃ ಸ್ಕಂದಗ್ರಜಾಯ ನಮಃ ಅವ್ಯಯಾಯ ನಮಃ ಭೂತಾಯ ನಮಃ ದಕ್ಷಾಯ ನಮಃ ದ್ವಿಜಪ್ರಿಯಾಯ ನಮಃ ಅಗ್ನಿಗರ್ವವಿಧೇ ನಮಃ ಇಂದ್ರಶ್ರೀಪ್ರದಾಯ ನಮಃ ವಾಣಿಬಲಪ್ರದಾಯ ನಮಃ ಸರ್ವಸಿದ್ಧಿಪ್ರದಾಯಕಾಯ ನಮಃ ಶರ್ವತನಯಾಯ ನಮಃ ಶರ್ವಪ್ರಿಯಾಯ ನಮಃ ಸರ್ವಾತ್ಮಕಾಯ ನಮಃ ಸೃಷ್ಟಿಕರ್ತ್ರೇ ನಮಃ ದೇವಾನಿಕಾರ್ಚಿತಾಯ ನಮಃ ಶಿವಾಯ ನಮಃ ಶುದ್ಧಾಯ ನಮಃ ಶುದ್ಧಿಪ್ರಿಯಾಯ ನಮಃ ಶಾಂತಾಯ ನಮಃ ಬ್ರಹ್ಮಚಾರಿಣೇ ನಮಃ ಗಜಾನನಾಯ ನಮಃ ದ್ವೈಮಾತುರಾಯ ನಮಃ ಮುನಿಸ್ತುತ್ಯಾಯ ನಮಃ
ಭಕ್ತ ವಿಘ್ನ ವಿನಾಶಿನೇ ನಮಃ ಏಕದಂತಾಯ ನಮಃ ಚತುರ್ಬಾಹವೇ ನಮಃ ಶಕ್ತಿ ಸಂಯುತಾಯ ನಮಃ ಚತುರಾಯ ನಮಃ ಲಂಬೋದರಾಯ ನಮಃ ಶೂರ್ಪಕರ್ಣಾಯ ನಮಃ ಹೇರಂಬಾಯ ನಮಃ ಬ್ರಹ್ಮವಿತ್ತಮಾಯ ನಮಃ ಕಾಲಾಯ ನಮಃ ಗ್ರಹಪತಯೇ ನಮಃ ಕಾಮಿನೇ ನಮಃ ಸೋಮಸೂರ್ಯಾಗ್ನಿಲೋಚನಾಯ ನಮಃ ಭಾಷಂಕುಶಧರಾಯ ನಮಃ ಚಂಡಾಯ ನಮಃ ಗುಣಾತೀತಾಯ ನಮಃ ನಿರಂಜನಾಯ ನಮಃ ಅಕಲ್ಮಷಾಯ ನಮಃ ಸ್ವಯಂ ಸಿದ್ಧಿದಾಯ ನಮಃ ಸಿದ್ಧಚಿದಪದಾಪುಂಜಾಯ ನಮಃ ವೀರಪೂರಕಾಯ ನಮಃ ಅವ್ಯಕ್ತಾಯ ನಮಃ ವರದಾಯ ನಮಃ ಶಾಶ್ವತಾಯ ನಮಃ ಕೃತಿನೇ ನಮಃ ಇಕ್ಷುಚಾಪಧೃತೆ ನಮಃ ಅಬ್ಜೋತ್ಕಲಕರಾಯ ನಮಃ ಶ್ರೀಶಾಯ ನಮಃ ಶ್ರೀಪತಿಯೇ ನಮಃ ಸ್ತುತಿರಕ್ಷಿತಾಯ ನಮಃ ಕಲಾದ್ರಿಭೃತೆ ನಮಃ ಜಟಿನೇ ನಮಃ ಚಂದ್ರಚೂಡಾಯ ನಮಃ ಅಮರೀಶ್ವರಾಯ ನಮಃ ನಾಗಯಜ್ಞಪವೀತಿನೇ ನಮಃ ಶ್ರೀಕಂಠಾಯ ನಮಃ ವೃತಿನೇ ನಮಃ ಸ್ಥೂಲಕಂಠಾಯ ನಮಃ ತ್ರೀಕರ್ತೆ ನಮಃ ಸಾಮಘೋಷಪ್ರಿಯಾಯ ನಮಃ ಪುರುಷೋತ್ತಮಾಯ ನಮಃ ಸ್ಥೂಲತುಂಡಾಯ ನಮಃ ಅಗ್ರಗಣ್ಯಾಯ ನಮಃ ಗ್ರಾಮಣ್ಯೇ ನಮಃ ಗಣಪಾಯ ನಮಃ ಸ್ಥಿರಾಯ ನಮಃ ವೃದ್ಧಿದಾಯ ನಮಃ ಸುಭಗಾಯ ನಮಃ ಶೂರಾಯ ನಮಃ ವಾಗೀಶಾಯ ನಮಃ ಸಿದ್ಧಿದಾಯ ನಮಃ ಧೂರ್ವ ಬಿಲ್ವಪ್ರಿಯಾಯ ನಮಃ ಕಾಂತಾಯ ನಮಃ ಪಾಪಹರಣೇ ನಮಃ ಕೃತಾಗಮಾಯ ನಮಃ ಸಮಾಹಿತಾಯ ನಮಃ ವಕ್ತತುಂಡಾಯ ನಮಃ ಶ್ರೀಪ್ರದಾಯ ನಮಃ ಸೌಮ್ಯಾಯ ನಮಃ ಭಕ್ತಕಾಂಕ್ಷಿತಾಯ ನಮಃ ಅಚ್ಯುತಾಯ ನಮಃ ಕೇವಲಾಯ ನಮಃ ಸಿದ್ಧಾಯ ನಮಃ ಜ್ಞಾನಿನೇ ನಮಃ ಮಾಯಾಯುಕ್ತಾಯ ನಮಃ ಕಾಂತಾಯ ನಮಃ ಬ್ರಹ್ಮಿಷ್ಠಾಯ ನಮಃ ಭಯವರ್ಜಿತಾಯ ನಮಃ ಪ್ರಮತ್ಯ ದೈತ್ಯ ಭಯ ವ್ಯಕ್ತಮೂರ್ತಯ ನಮಃ ಅಮೂರ್ತಕಾಯ ನಮಃ ಪಾರ್ವತಿ ಶಂಕರೋತ್ಸಂಗ ಕೇಳನೋತ್ಸವಲಲನಾಯ ನಮಃ ಸಮಸ್ತ ಜಗದಾಧಾರಾಯ ನಮಃ ವರಮೂಷಕವಾಹನಾಯ ನಮಃ ಋಷ್ಟಸುತಾಯ ನಮಃ ಪ್ರಸನ್ನಾತ್ಮನೇ ನಮಃ ಸರ್ವಸಿದ್ಧಿಪ್ರದಾಯಕಾಯ ನಮಃ ಶ್ರೀ ವರಸಿದ್ಧಿವಿನಾಯಕಾಯ ನಮಃ ನಾನಾವಿಧ ಪರಿಮಳಪತ್ರ ಪುಷ್ಪಾಣಿಯಂ ಸಮರ್ಪಯಾಮಿ. ಗಂಧದ ಕಡ್ಡಿ ಧೂಪಗಳನ್ನು ಹತ್ತಿಸಿ ಮಹಾಗಣಪತಿಗೆ ಪೂಜೆಯನ್ನು ಮಾಡುವುದು. ದಶಾಂಗಂಗುಗ್ಲೋ ಧೂಪಂ ಸುಗಂಧಶ್ಚ ಸುಮನೋಹರಂ ಗೃಹಾಣ ಸರ್ವ ದೇವೇಶ ಉಮಾಪುತ್ರ ನಮೋಸ್ತುತೆ ಧೂಪಂ ದರ್ಶಯಾಮಿ. ಧೂಪ ನಂತರ ಆಚಮನಿಯಂ ಸಮರ್ಪಯಾಮಿ. ಗಂಧದ ಕಡ್ಡಿಯನ್ನ ಪೂಜಿಸಿದ ನಂತರ ಒಂದು ಉದ್ದರಣೆ ನೀರನ್ನ ಗಣಪತಿಗೆ ಬಿಡುವುದು. ಏಕಾರತಿಯನ್ನ ಮಾಡುವುದು. ಮಂಗಳಾರತಿ ಹಲ್ಲೆ ಮೇಲೆ ತುಪ್ಪದಿಂದ ನೆನೆಸಿದ 3 ಬತ್ತಿಗಳನ್ನು ಇಟ್ಟು ಗಣಪತಿಗೆ ಏಕಾರತಿಯನ್ನ ಮಾಡುವುದು. ಆ ಬತ್ತಿಗಳನ್ನು ಹತ್ತಿಸಿಕೊಂಡು ದೇವರಿಗೆ ಏಕಾರತಿ ಮಂಗಳಾರತಿಯನ್ನ ಮಾಡುವುದು. ಸರ್ವಜ್ಞ ಸರ್ವಲೋಕೇಶ ತ್ರೈಲೋಕ್ಯತಿಮಿರಾಪಹ ಗೃಹಾಣಂ ಮಂಗಳಂ ದೀಪಂ ರುದ್ರ ಪ್ರಿಯ ನಮೋಸ್ತುತೆ ದೀಪಂ ದರ್ಶಯಾಮಿ. ಮಹಾಗಣಪತಿಯೇ ನಮಃ ಏಕಾದಿ ದೀಪಂ ದರ್ಶಯಾಮಿ. ದೀಪನಂತರ ಆಚಮನಿಯಂ ಸಮರ್ಪಯಾಮಿ. ಇಟ್ಟು ಏಕಾರತಿಯನ್ನ ಕೆಳಗಿಟ್ಟು ಒಂದು ಉದ್ದರಣೆ ನೀರನ್ನ ಅರ್ಘ್ಯ ಪಾತ್ರೆಗೆ ಬಿಟ್ಟು ನೈವೇದ್ಯಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳುವುದು. ಗಣಪತಿಯ ಮುಂದಿನ ನೆಲದಲ್ಲಿ ಒಂದು ಮಂಡಲವನ್ನ ಬರೆದು ಅಂದ್ರೆ ಒಂದು ಚೌಕವನ್ನ ಬರೆದು ಅದಕ್ಕೆ ಈಶಾನ್ಯದಿಂದ ವೈವಿಧ್ಯ ತನಕ ಒಂದು ಗೆರೆಯನ್ನ ಎಳೆದು ಅದರ ಮೇಲೆ ಅರಿಶಿನ ಕುಂಕುಮಗಳನ್ನ ಇಟ್ಟು ಸಿದ್ಧಪಡಿಸಿಕೊಂಡಿರತಕ್ಕಂತಹ ಎಲ್ಲ ನೈವೇದ್ಯಗಳನ್ನು ತಟ್ಟೆಯಲ್ಲಿ ಇಟ್ಟು ಹಣ್ಣು, ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ, ದಕ್ಷಿಣೆ ಎಲ್ಲವನ್ನ ಇಟ್ಟು ಕೈಯಿಗೆ ತುಳಸಿ ಮತ್ತು ಅಕ್ಷತೆಯನ್ನು ಹಾಕಿಕೊಂಡು ಗಾಯತ್ರಿ ಮಂತ್ರವನ್ನ ಹೇಳಿಕೊಂಡು 3 ಉದ್ದರಣೆ ನೀರನ್ನು ಹಾಕಿಕೊಳ್ಳುವುದು. ಗಾಯತ್ರಿ ಮಂತ್ರ ಬರೆದವರು ಗಂ ಗಣಪತಿಯ ನಮಃ ಅಂತ ಹೇಳಿ 3 ಉದ್ದರಣೆ ನೀರನ್ನ ಕೈಯಿಗೆ ಹಾಕಿಕೊಂಡು ತುಳಸಿ ಮತ್ತು ಅಕ್ಷತೆ ತಮ್ಮ ಕೈಯಲ್ಲೇ ಇದ್ದು ನೀರು ಮಾತ್ರ ಆ ನೈವೇದ್ಯದ ಪದಾರ್ಥಗಳಿಗೆ ಪ್ರೋಕ್ಷಣೆಯನ್ನ ಮಾಡಬೇಕು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸಿ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸತ್ಯಂ ತತ್ಯೇನ ಪರಿಶಿಂಚಾಮಿ. ಅಮೃತಮಸ್ತೋ ಅಮೃತಭ್ರಮಸಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ, ಅವನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದನಾಯ ಸ್ವಾಹ, ಸಮನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ವರಸಿದ್ಧಿ ವಿನಾಯಕ ಸ್ವಾಮಿನೇ ದೇವತಾಭ್ಯೋ ನಮಃ. ಭಕ್ಷ್ಯ ಭೋಜ್ಯ ಲೇಹ್ಯ ಚೋಹ್ಯ ಪಾನೀಯಂ ಸಮರ್ಪಯಾಮಿ. ಪಾಯಸ, ಪರಮಾನ್ನಂ, ಮೋದಕಂ, ಚಕ್ಕುಲಿ, ಫೇಣಿ, ಮಂಡಕ, ಲಡ್ಡು, ಪಾನಕ, ಮಧುಪರ್ಕಂ ನಿವೇದಯಾಮಿ. ಕದಲೀಫಲ, ನಾರೀಫಲ, ಜಂಭೀರ, ಇಕ್ಷುರಸ, ಲಾಜ, ಚಿಪಿಟ, ಪಂಚಕಜ್ಜಾಯ, ದ್ರಾಕ್ಷಾಫಲ, ರಂಭಫಲ, ಬಹುಬೀಜಫಲ, ನಾರಂಗಫಲ, ಚಕ್ಕೋತಫಲ, ಆಮ್ರಫಲ, ಅತಿರಸ, ಮಹಾರಸ, ಮಹಾನಿವೇದನಂ ಸಮರ್ಪಯಾಮಿ. ಆ ತುಳಸಿ ಮತ್ತು ಅಕ್ಷತೆಯನ್ನ ಗಣಪತಿಗೆ ಹಾಕಿ 6 ಉದ್ದರಣೆ ನೀರನ್ನ ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡುವುದು. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಅಕ್ಷ ಪ್ರಕ್ಷಾಳಂ ಸಮರ್ಪಯಾಮಿ. ಪಾದ ಪ್ರಕ್ಷಾಳಂ ಸಮರ್ಪಯಾಮಿ. ಪುನರಾಚಮನೀಯಂ ಸಮರ್ಪಯಾಮಿ.
पूगीफल समायुक्तम पूगीफलम महादिव्यम नागवल्यादृकृतम कर्पूरेव संयुक्तम तांबूलम प्रतिगृह्यताम पूंगिफल तांबूलಂ ಸಮರ್ಪಯಾಮಿ. ಬಾಳೆಹಣ್ಣು ಮತ್ತು ವಿಳ್ಯದೆಲೆ ತೊಟ್ಟನ್ನ ಮುರಿಯುವುದು. ಹಿರಣ್ಯಗರ್ಭ ಗರ್ಭಸ್ಥ ಹೇಮ ಬೀಜಂ ವಯೋ ವಸುಃ ಅನಂತ ಪುಣ್ಯ ಫಲದಂ ಅತ ಶಾಂತಿಂ ಪ್ರಯಚ್ಛ ಮೇ ಸುವರ್ಣ ಪುಷ್ಪಂ ಸಮರ್ಪಯಾಮಿ. ದಕ್ಷಿಣೆಗೆ ಒಂದು ಉದ್ದಣೆ ನೀರನ್ನು ಬಿಡುವುದು. ಗರಿಕೆಯನ್ನು ತೆಗೆದುಕೊಂಡು ಮಹಾಗಣಪತಿಗೆ ನಮಸ್ಕಾರವನ್ನ ಹಾಕಿ ಸಮರ್ಪಿಸಿ ನಮಸ್ಕಾರವನ್ನ ಮಾಡುವುದು. ಓಂ ಗಣಾಧಿಪಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ. ಉಮಾಪುತ್ರಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ. ಅಘನಾಶನಾಯ ನಮಃ ದೂರ್ವಾಯುಗ್ಮಂ ಸಮರ್ಪಯಾಮಿ. ಏಕದಂತಾಯ ನಮಃ ಧೂರ್ವಾಯುಗ್ಮಂ ಸಮರ್ಪಯಾಮಿ. ಇಭವಕ್ತ್ರಾಯ ನಮಃ ಧೂರ್ವಾಯುಗ್ಮಂ ಸಮರ್ಪಯಾಮಿ. ಮೂಷಕವಾಹನಾಯ ನಮಃ ಧೂರ್ವಾಯುಗ್ಮಂ ಸಮರ್ಪಯಾಮಿ. ವಿನಾಯಕಾಯ ನಮಃ ಧೂರ್ವಾಯುಗ್ಮಂ ಸಮರ್ಪಯಾಮಿ. ಈಶಪುತ್ರಾಯ ನಮಃ ಧೂರ್ವಾಯುಗ್ಮಂ ಸಮರ್ಪಯಾಮಿ. ಸರ್ವಸಿದ್ಧಿಪ್ರದಾಯಕಾಯ ನಮಃ ಧೂರ್ವಾಯುಗ್ಮಂ ಸಮರ್ಪಯಾಮಿ. ಕುಮಾರ ಗುರುವೇ ನಮಃ ಧೂರ್ವಾಯುಗ್ಮಂ ಸಮರ್ಪಯಾಮಿ. ಆ ಗರಿಕೆಯನ್ನ ಗಣಪತಿಗೆ ಅರ್ಪಿಸಿ ನಮಸ್ಕರಿಸಿದ ನಂತರ ಗಣಪತಿಗೆ ಮಹಾಮಂಗಳಾರತಿಯನ್ನ ಮಾಡುವುದು. ತುಪ್ಪದ ಬತ್ತಿ ಅಥವಾ ಕರ್ಪೂರಗಳನ್ನ ಹತ್ತಿಸಿಕೊಂಡು ಗಣಪತಿಗೆ ಮಂಗಳಾರತಿಯನ್ನ ಮಾಡುವುದು. ಚಂದ್ರಾದಿತ್ಯೌಚ ಧರಿಣಿ ವಿದ್ಯುದ್ಘಗ್ನಿಸವೇಚ್ಯತ ತ್ವಮೇವ ಸರ್ವೇ ತಾಂಚಾಂಸಿ ಆರಿಕ್ಯಂ ಪ್ರತಿಗೃಹ್ಯತಾಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಅವಹಿತ ಶ್ರೀ ಮಹಾಗಣಾಧಿಪತಿಯೇ ನಮಃ. ನೀರಾಂಜನಂ ಸಮರ್ಪಯಾಮಿ. ನೀರಾಂಜನಂತರೆ ಆಚಮನೀಯಂ ಸಮರ್ಪಯಾಮಿ. ಆಚಮನಾಂತರೆ ಪರಿಮಳಪತ್ರ ಪುಷ್ಪಾಣಿಯಂ ಸಮರ್ಪಯಾಮಿ. ಒಂದು ಉದ್ದರಣೆ ನೀರನ್ನ ಅರ್ಘ್ಯಪತ್ರೆಗೆ ಬಿಟ್ಟು ಆ ಹೂವು ಅಕ್ಷತೆಗಳನ್ನ ಗಣಪತಿಗೆ ಹಾಕಿ ಆ ಮಂಗಳಾರತಿಯನ್ನ ತೆಗೆದುಕೊಳ್ಳುವುದು. ಹೂವು ಅಕ್ಷತೆಯನ್ನು ತೆಗೆದುಕೊಂಡು ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡುತ್ತಾ ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕಾರವನ್ನ ಮಾಡುವುದು. ವಿಘ್ನೇಶ್ವರ ವಿಶಾಲಾಕ್ಷ ಸರ್ವಾಭಿಷ್ಟಫಲಪ್ರದ ಪ್ರದಕ್ಷಿಣಂ ಕರೋಮಿ ತ್ವಂ ಸರ್ವನಾಮಾನ್ಮಚ್ಯತೆ. ನಮಸ್ತೆ ವಿಘ್ನ ಸಂಹರ್ತ್ರೆ ನಮೋ ಭಕ್ತಿಸ್ಫೃತಪ್ರದ. ನಮಸ್ತೆ ದೇವದೇವೇಶ ನಮಸ್ತೆ ಗಣನಾಯಕ. ವಿನಾಯಕೇಶ ಪುತ್ರೇತಿ ಗಣರಾಜಸುರೋತ್ತಮ. ದೇಹಿ ಮೇ ಸಕಲೋನ್ಭೋಗಾನ್ ವಂದೇ ಸಿದ್ಧಿ ವಿನಾಯಕ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯಂ. ನಿರ್ವಿಘ್ನಂ ಕುರು ಮೇ ದೇವ ಪರತ್ರ ಚ ಪರಾಂಗಿತಂ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಶಂಭುವ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ. ರಕ್ಷ ರಕ್ಷೋ ಗಣಾಧಿಪ. ಮಹಾಗಣಪತಿಗೆ ಪ್ರದಕ್ಷಿಣ ನಮಸ್ಕಾರವನ್ನ ಮಾಡಿ ಹೂವಕ್ಷತೆಯನ್ನ ಕೈಲಿ ತೆಗೆದುಕೊಂಡು ಒಂದು ಅರ್ಘ್ಯಪಾತ್ರೆಗೆ ಬಿಡುವುದು. ಅರ್ಘ್ಯಂ ಗೃಹಾಣ ಹೇರಂಬ ಸರ್ವಭದ್ರಪ್ರದಾಯಕ. ಗಂಧ ಪುಷ್ಪೈಕ್ತೈರ್ಯುಕ್ತ ಪಾತ್ರಸ್ಥಂ ಪಾಪನಾಶನಂ. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಒಂದು ಉಂಡೆ ತೆಂಗಿನಕಾಯಿಯನ್ನು ವಿಳ್ಯದೆಲೆಯ ಅಡಿಕೆ ಮೇಲೆ ಇಟ್ಟುಕೊಂಡು ಆ ತೆಂಗಿನಕಾಯಿಯ ಮೇಲೆ ಒಂದು ಉದ್ದರಣೆ ನೀರನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಆ ಪೂರ್ಣ ಫಲವನ್ನ ಗಣಪತಿಗೆ ಅರ್ಪಿಸುವುದು. ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಪುರತಸ್ತಮ. ತೇನ ಮೇ ಸಫಲ ವಾಪ್ತಿರ್ಭವೆ ಜನ್ಮನಿ ಜನ್ಮನಿ. ಆ ಗಣಪತಿಗೆ ಆ ಪೂರ್ಣ ಫಲವನ್ನ ಕೊಡುವುದು. ನಂತರ ಆ ಗಣಪತಿಯನ್ನ ಪೂಜೆಯನ್ನ ಮಾಡಿರ್ತೇವೋ ಅದನ್ನ ದಾನವನ್ನ ಕೊಡುವಂಥದ್ದು ಸಹ ಪ್ರತೀತಿ ಇದೆ. ದಾನವನ್ನ ಕೊಡುವವರು ಯಾವ ಒಂದು ವಿಗ್ರಹವನ್ನ ದಾನಕ್ಕೆ ತಂದಿರ್ತಾರೋ ಅದನ್ನ ಇಟ್ಟುಕೊಂಡು ಹೇಳುವುದು. ವಿನಾಯಕಸ್ಯ ಪ್ರತಿಮಾಂ ವಸ್ತ್ರಯುಗ್ಮೇನ ವೇಷ್ಟಿತಂ. ತುಭ್ಯಂ ಸಂಪ್ರದದೆ ವಿಪ್ರಂ ಪ್ರಿಯತಾಂ ಮೇ ಜನಾರ್ದನಃ. ವಿನಾಯಕ ಗಣೇಶನ ಸರ್ವದೇವ ನಮಸ್ಕೃತ. ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನಂ ವಿನಾಶಯ. ನನ್ನ ಎಲ್ಲಾ ವಿಘ್ನಗಳು ನಿವಾರಣೆ ಆಗಲಿ ಅಂತ ಹೇಳಿ ಈ ಗಣಪತಿಯನ್ನ ದಾನವನ್ನ ಕೊಡ್ತೇನೆ ಅಂತ ಹೇಳಿ ಬ್ರಾಹ್ಮಣರಿಗೆ ಆ ಒಂದು ಗಣಪತಿಯನ್ನ ದಾನವನ್ನ ಕೊಡ್ತಕ್ಕಂಥದ್ದು. ಪುನಃ ಪೂಜಾಂಕರಿಷೆ ನಮಸ್ಕಾರವನ್ನ ಮಾಡಿ ಎದ್ದು ಮತ್ತೆ ಆ ಗಣಪತಿಗೆ ಪುನಃ ಪೂಜೆಯನ್ನು ಮಾಡ್ತಕ್ಕಂಥದ್ದು.
ಛತ್ರಂ ಸಮರ್ಪಯಾಮಿ, ಚಾಮ್ರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ವಾದ್ಯಂ ಸಮರ್ಪಯಾಮಿ, ಆಂದೋಲನಮಾರೋಹಯಾಮಿ, ಗಜಾರೋಹಣಂ ಸಮರ್ಪಯಾಮಿ, ಅಶ್ವಾರೋಹಣಂ ಸಮರ್ಪಯಾಮಿ, ರಥಾರೋಹಣಂ, ಸಮಸ್ತ ರಾಜೋಪಚಾರ, ಭಕ್ತ್ಯೋಪಚಾರ, ಶಕ್ತ್ಯೋಪಚಾರ, ಷೋಡಶೋಪಚಾರ ಪೂಜಾನ್ ಸಮರ್ಪಯಾಮಿ. ಯಸ್ಯ ಮೋಕ್ತ್ಯಾ ತಪ ಪೂಜಾ ಕ್ರಿಯಾದಿಶು ನೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನಃ ಯತ್ ಪೂಜಿತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅನೇನ ಮಯಾ ಆಚರಿತೇನ ವರಸಿದ್ಧಿ ವಿನಾಯಕ ವ್ರತ ಪೂಜಾ ಫಲಪೂರ್ಣ ಸದ್ಗುಣ್ಯ ಸಿದ್ಧ್ಯರ್ಥಂ ಮಧ್ಯೆ ಮಂತ್ರತಂತ್ರ ಸ್ವರವರ್ಣಲೋಪದೋಷ ಪ್ರಚಿತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷೆ. ಅಚ್ಯುತಾಯನ್ಮ ಗೋವಿಂದಾಯನ್ಮ ಅಚ್ಯುತಾಯನ್ಮ ಗೋವಿಂದಾಯನ್ಮ ಅಚ್ಯುತಾನಂದ ಗೋವಿಂದೇಭ್ಯೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ಪ್ರಕೃತೆ ಸ್ವಭಾವಾತ್ ಕರೋರ್ಮಿದ್ಯತ್ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ಓಂ ತತ್ಸತ್ ಶ್ರೀ ಬ್ರಹ್ಮಾರ್ಪಣಮಸ್ತು. ಒಂದು ಕೈಗೆ ಹೂವಕ್ಷತೆಯನ್ನು ಹಾಕಿಕೊಂಡು ಉದ್ದರಣೆಯ ನೀರನ್ನ ಆ ಹೂವಕ್ಷತೆಯ ಸಮೇತ ಅರ್ಘ್ಯಪಾತ್ರೆಗೆ ಬಿಡುವುದು. ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭದಿತೌ ಅಸ್ಯ ವರಸಿದ್ಧಿ ವಿನಾಯಕ ಚೌತಿ ರಾತ್ರೌ ಚಂದ್ರದರ್ಶನ ಅಪವಾದ ಉದ್ಯೋಗಭಂಗ ತಸ್ಕರ ಬಾಧದೋಷ ನಿವಾರಣಾರ್ಥಂ ಚಂದ್ರಾರ್ಘ್ಯಂ ಕರಿಷ್ಯೆ. ವರಸಿದ್ಧಿ ವಿನಾಯಕ ಚೌತಿಯ ದಿನ ಚಂದ್ರನನ್ನ ರಾತ್ರಿ ದರ್ಶನ ಮಾಡಿದರೆ ನಮಗೆ ಬಹಳವಂತಹ ಅಪವಾದಗಳು, ಉದ್ಯೋಗ ಭಂಗಗಳು, ತಸ್ಕಾರ ಬಾಧೆಗಳು, ಹಲವಾರು ರೀತಿಯ ದೋಷಗಳು ಬರ್ತದೆ. ಅದರ ನಿವಾರಣೆಗಾಗಿ ಆ ಚಂದ್ರನಿಗೆ ಒಂದು ಅರ್ಘ್ಯವನ್ನ ಕೊಡಬೇಕು. ಹೂವು ಅಕ್ಷತೆಯನ್ನ ಕೈಯಲ್ಲಿ ಇಟ್ಟುಕೊಂಡು ಅರ್ಘ್ಯ ಪಾತ್ರೆಯನ್ನ ಮೇಲೆ ಇಟ್ಟುಕೊಂಡು ಉದ್ದರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಅರ್ಘ್ಯವನ್ನ ಕೊಡುವುದು. ಪ್ರಸೀದ ದೇವೇಶ ಜಗನ್ನಿವಾಸ ಗಣೇಶ ಲಂಬೋದರ ವಕ್ರತುಂಡ ವಿರಿಂಚಿ ನಾರಾಯಣ ಪೂಜ್ಯಮಾನ ಕ್ಷಮಸ್ವಮ್ಮೆ ಗರ್ವಕೃತಂ ಚ ಹಾಸ್ಯಂ ಯತ್ವಾಂ ಸಂಪೂಜ್ಯ ಗಣೇಶ ನೂನಂ ವಚ್ಚಾಂತಿ ಮೂಢಾಸಕೃತ ಪ್ರಸಿದ್ಧಂ ತದೈವ ಪಶ್ಚಾಶ್ಚ ಭವ ನಿತ್ಯಜ್ಞಾನೋ ಭವಂತೆ ಸಕಲ ಪ್ರಭಾವಃ ಯೇ ಚಾಪ್ಯುದಾಸಿನಾತರಸ್ತು ಪಾಪಸ್ತೆ ಯಾಂತಿ ವಾಸಂ ನರೈಕ್ಯ ಸದ್ರುವೈಃ ಹೇರಂಬಲಂಬೋದರ ಮೇ ಕ್ಷಮಸ್ವದುಷ್ಟಿತಂತು ತತ್ಕುರಣ ಸಮುದ್ರಾಃ. ಆ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವುದು. ಇತಿ ಶ್ರೀ ವಿನಾಯಕ ಪೂಜಾ ವಿಧಾನಂ ಸಂಪೂರ್ಣಂ. ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಮಹಾಗಣಪತಿಗೆ ನಮಸ್ಕಾರವನ್ನ ಮಾಡಿ ಗಣಪತಿ ವ್ರತವನ್ನ ಸಂಪೂರ್ಣವಾಗಿ ಮುಗಿಸಿ ಆ ಗಣಪತಿಯ ಪ್ರಸಾದವನ್ನ ಸ್ವೀಕಾರವನ್ನ ಮಾಡುವುದು. ಜೈ ಶ್ರೀರಾಮ್. ಧನ್ಯವಾದಗಳು.